ಹಲೋ ಎವ್ರಿವಾನ್, ಕ್ವಿಕ್ ಆಗಿ ಒಂದು ಚಿಕನ್ ಲಿವರ್ ಪೆಪ್ಪರ್ನ ಮಾಡ್ಕೊಂಡು ಬರೋಣ. ಮೊದಲಿಗೆ ಲಿವರ್ನ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ ಇಟ್ಕೋಬೇಕು. ನಂತರ ಇಲ್ಲಿ ಒಂದ್ 3 ಈರುಳ್ಳಿ, ಒಂದ್ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೋಬೇಕು. ನಂತರ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದ್ಮೇಲೆ ಒಂದ್ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬ್ರೌನ್ ಹಾಕೋವರೆಗೂ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗೋದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ನಾನು. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಆಗುತ್ತಾ ಇರಿ, ಚೆನ್ನಾಗಿ ಫ್ರೈ ಆಗೋವರೆಗೂ. ಇಲ್ಲಾಂದ್ರೆ ಈರುಳ್ಳಿ ತಳ ಹಿಡ್ಬಿಡುತ್ತೆ. ಚಿಕನ್ ಲಿವರ್ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಅದನ್ನ ವೀಕ್ಲಿ 2 ಟೈಮ್ಸ್ ಇಲ್ಲ 1 ಟೈಮ್ ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಆನೆಲ್ಲ ಫ್ರೈ ಆದ್ಮೇಲೆ ಇದು ಚೆನ್ನಾಗಿ ತೊಳೆದಿಟ್ಕೊಂಡು ಅರಿಶಿನ ಹಾಕಿ ಸ್ವಲ್ಪ ಹೊತ್ತಿಟ್ಟಿದೆ ನಾನು. ಆ ಲಿವರ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಚಿಕನ್ ಲಿವರ್ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಇದನ್ನ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ನಾನು ಹಸಿಮೆಣಸಿನ್ಕಾಯಿ ಹಾಕೋದು ವಿಡಿಯೋ ಮಿಸ್ ಆಗಿತ್ತು, ಅದಕ್ಕೆ ಈಗ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಒಂದು 4 ಹಸಿಮೆಣಸಿನ್ಕಾಯಿ ಥರ ಉದ್ದದ ಹಚ್ಚಿಟ್ಕೊಂಡು ಇದಕ್ಕೆ ಹಾಕಿ ಈರುಳ್ಳಿ ಹಾಕ್ತೀವಲ್ಲ ಅವಾಗಿನೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಅದು ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಮಸಾಲೆ ಪೌಡರ್ಗಳನ್ನ ಹಾಕೋಬೇಕು. ಏನೇನು ಅಂತ ಹೇಳ್ತೀನಿ, ಮುಂದೆ ತೋರಿಸ್ತೀನಿ ನೋಡಿ. ಇದು ಲಿವರ್ ಪೆಪ್ಪರ್ ಫ್ರೈ ಆಗಿರೋದ್ರಿಂದ ನಾನು ಸ್ವಲ್ಪ ಪೆಪ್ಪರ್ನ ಜಾಸ್ತಿ ತಗೊಂಡಿದ್ದೀನಿ. ಪೆಪ್ಪರ್ 1 ಟೇಬಲ್ ಸ್ಪೂನ್, ಮತ್ತೆ ಚಿಕನ್ ಮಸಾಲ 1 ಟೇಬಲ್ ಸ್ಪೂನ್, ಧನಿಯಾ ಪುಡಿ 2 ಟೇಬಲ್ ಸ್ಪೂನ್, ಮತ್ತೆ ಖಾರಕ್ಕೆ ಖಾರದ ಪುಡಿ 1 ಟೇಬಲ್ ಸ್ಪೂನ್, ಕಲರಿಗೆ 1 ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗೋ ಥರ ತಿರುಗಿಸ್ಕೊಳ್ಳಿ. ನೆಕ್ಸ್ಟ್ ಇದು ತಳ ಅಂಟಬಾರ್ದು, ಆ ಥರ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಅರ್ಧ ಇಲ್ಲ 1/4 ಲೋಟ ನೀರು ಹಾಕೋಬೇಕು. ಫಸ್ಟ್ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಅಲ್ವಾ ಆನಿಯನ್ ಬೇಯೋದಕ್ಕೆ. ಈಗ ಇದಕ್ಕೆ ಎಷ್ಟು ಬೇಕು ಅಂತ ಟೇಸ್ಟ್ ನೋಡಿ ನೀವು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಸಿಮ್ಮಲ್ಲೇ ಬೇಯಿಸ್ಕೋಬೇಕು. ಇದನ್ನ ಒಂದು ಪ್ಲೇಟ್ ಮುಚ್ಚಿಡಿ. ನೋಡಿ ಇದು ಚೆನ್ನಾಗಿ ಬೆಂದಿದೆ. ಈ ಥರ ಎಣ್ಣೆ ಬಿಟ್ಟಿದೆ ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ. ಈಗ ಫೈನಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. 1-2 ನಿಮಿಷ ಈ ಥರ ಬೇಯಿಸ್ಕೊಂಡು ಸಾಕು. ಇದಾಗಿದೆ ಈಗ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈಗ ಫೈನಲ್ ಆಗಿ ಈ ತರ ಟೆಕ್ಸ್ಚರ್ ಈ ತರ ಬರಬೇಕು. ಎಣ್ಣೆ ಎಲ್ಲ ಬಿಟ್ಟಿದೆ ಅಂದ್ರೆ ಅದು ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ. ಪರ್ಫೆಕ್ಟ್ ಆಗಿದೆ. ಈಗ ಸರ್ವಿಂಗ್ ಬೌಲಿಗೆ ಹಾಕೊಂಡು ಸರ್ವ್ ಮಾಡಿ. ಈಗ ನಮ್ಮ ಪೆಪ್ಪರ್ ಲಿವರ್ ಫ್ರೈ ರೆಡಿ ಆಗಿದೆ. ಇದನ್ನ ಅನ್ನದ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ, ದೋಸೆ ಜೊತೆ ತಿನ್ಬಹುದು. ಥ್ಯಾಂಕ್ ಯು.